ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನು ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಧನಸ್ಸು ರಾಶಿ 2026 ಏಪ್ರಿಲ್ 19ನೇ ತಾರೀಕು ನಂತರದಲ್ಲಿ ಧನಸ್ಸು ರಾಶಿಯಲ್ಲಿ ಹುಟ್ಟಿದಂತವರಿಗೆ ಪಾಸಿಟಿವ್ ನೆಗೆಟಿವ್ ಏನಿದೆ ಅಂತ ನೋಡೋದಾದ್ರೆ, 3 ಪಾಪಗ್ರಹಗಳು, ಬುಧ ಗ್ರಹ ಕೂಡ ಪಾಪಗ್ರಹವಾಗುತ್ತೆ. ಬುಧ, ಶನಿ ಮತ್ತು ಕುಜ, ಈ 4 ಗ್ರಹಗಳು 4ನೇ ಮನೆಯಲ್ಲಿ ಸ್ಥಾಪಿತವಾಗಿರೋದ್ರಿಂದ ಪ್ರಾಪರ್ಟಿ 100% ಕ್ರಿಯೇಟ್ ಆಗುತ್ತೆ. ಸೊ ನೀವೇನಾದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಾಗಿದ್ರೆ ನಿಮಗೆ ಒಂದು ಬಹಳ ಜಾಕ್ಪಾಟ್ ಅಂತ ಅನ್ಕೊಳ್ಳಿ, ಸಕ್ಸಸ್ ಸಿಗುತ್ತೆ. ಹಾಗೇನೆ ಒಳ್ಳೆ ಪ್ರಾಪರ್ಟಿ ತಗೋಬೇಕು ಅಂತ ನೀವು ಹುಡುಕ್ತಾ ಇದ್ರು ತುಂಬಾ ದಿನದಿಂದ, ನಿಮಗೆ ಪ್ರಾಪರ್ಟಿ ಕ್ರಿಯೇಟ್ ಖಂಡಿತವಾಗ್ಲೂ ಆಗತ್ತೆ. ಪ್ರಾಪರ್ಟಿ ಕ್ರಿಯೇಷನ್ ಆಗೋದ್ರ ಜೊತೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಅದ್ರ ಲಾಭದ ಸಾಧ್ಯತೆ ಅತಿ ಹೆಚ್ಚು ಅಂತ ಹೇಳ್ಬೋದು. ಆಮೇಲೆ ಈ ಧನುಸು ರಾಶಿಯಲ್ಲಿ ಹುಟ್ಟಿದಂತವರಿಗೆ ಪಂಚಮ ಭಾವದಲ್ಲಿರುವಂತಹ ಸೂರ್ಯ ಸಂತಾನ ಪ್ರಾಪ್ತಿಯನ್ನು ನೀಡುತ್ತೆ. ಸೊ ನನಗೆ ಮಕ್ಕಳಾಗಿಲ್ಲ, ಪ್ರಯತ್ನ ಮಾಡ್ತಿದೀವಿ ಅಂತ ಹೇಳ್ತಾರೆ. ಮೆಡಿಕಲ್ ಹೆಲ್ಪ್ ಅಂದ್ರೆ ಶನಿ ಗ್ರಹದ ಜೊತೆಗಿರೋದ್ರಿಂದ ಜಾತಕದಲ್ಲಿ ಕ್ಷೇತ್ರಸ್ಫುಟ, ಬೀಜಸ್ಫುಟ ಕ್ಯಾಲ್ಕುಲೇಷನ್ ಬಂದು ಈ ಒಂದು ನಾವು ಟ್ರಾನ್ಸೆಟ್ ಅಲ್ಲಿ ಕೂಡ ಗ್ರಹಗಳನ್ನ ನೋಡ್ತಾ ಇದೀವಿ. ಇದು ನಿಮಗೆ ಖಂಡಿತವಾಗ್ಲೂ ಸಂತಾನವನ್ನು ವಿಳಂಬ ಮಾಡಬಹುದು. ಬಟ್ ಸಂತಾನದ ಯೋಗ ಯೂಶುವಲ್ ಆಗಿ ಆಗುತ್ತೆ. 6ನೇ ಮನೆಯಲ್ಲಿ ಇರುವಂತಹ ಶುಕ್ರ ಗ್ರಹ, ಇದು ನಿಮಗೆ ಲಾಸ್ ಅನ್ನ ಕೊಡಬಹುದು. ಸಾಲವನ್ನು ಮಾಡಿರ್ತಾರೆ, ಮತ್ತೆ ಹೊಸ ಸಾಲ ಮಾಡುವಂತ ಸಮಸ್ಯೆಗಳು, ಆಮೇಲೆ ಲಾಭಗಳು ಇರದೇ ಇರುವಂತದ್ದು, ಆಮೇಲೆ ನಿಮಗೆ ಬಿಸ್ನೆಸ್ ಡೌನ್ ಆಗ್ತಾ ಹೋಗುವಂಥದ್ದು, ಈ ಎಲ್ಲ ಸಾಧ್ಯತೆಗಳು ಆಗತ್ತೆ. ಇನ್ವೆಸ್ಟ್ಮೆಂಟ್ ನ ಕಮ್ಮಿ ಮಾಡಿ, ಲಾಭದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಕ್ ಹೋಗ್ಬೇಡಿ. 1 ತಿಂಗಳ ಕಾಲ ನಿಧಾನವಾಗಿ ಬಗೆಹರಿಯುತ್ತೆ. ಬಟ್ ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು, ದೊಡ್ಡ ಮೊತ್ತ ತಗೊಬಂದು ಇಲ್ಲಿ ಹಾಕೋದು, ಇವ್ಯಾವುದು ಕೂಡ ಮಾಡಬೇಡಿ. ಆಮೇಲೆ ಧನುಸ್ಸು ರಾಶಿಯವರಿಗೆ ವಿವಾಹದ ಪ್ರಾಪ್ತಿ ಆಗುತ್ತೆ. ಒಳ್ಳೆಯ ಸಂಬಂಧ ಬರ್ಬೋದು, ಬಹಳ ಇಷ್ಟವಾಗುವ ಸಂಬಂಧ, ವಿವಾಹ ಆಗಬಹುದು, ಎಂಗೇಜ್ಮೆಂಟ್ ಆಗಬಹುದು, ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಆಮೇಲೆ ಯಾವಾಗಲೂ ಒಂದು ಬಂದು ಸಂಬಂಧ ನೋಡ್ಕೊಂಡು ಹೋಗಿರ್ತಾರೆ, ಅವರು ಕೂಡ ಬಂದು ನಿಮ್ಮ ನೋಡ್ಕೊಂಡು ಹೋಗ್ಬೋದು, ವಿವಾಹ ಆಗ್ಬೋದು. ಎಲ್ಲ ಸಾಧ್ಯತೆಗಳು ಧನುಸು ರಾಶಿಯಲ್ಲಿ ಹುಟ್ಟಿದಂತವರಿಗೆ ಸಾಧ್ಯವಿದೆ. ಆಮೇಲೆ ಗಂಡ ಹೆಂಡತಿ ದೂರ ಆಗಿ ಕೋರ್ಟ್ ಕಚೇರಿ ಹತ್ತಿದ್ರು ಕೂಡ ಸಮಸ್ಯೆ ಬಗೆಹರಿಬಹುದು. ಇದರಿಂದ ಗುರುಗ್ರಹದ ಪರಿಣಾಮ ಅತಿ ಹೆಚ್ಚಾಗಿ ಇರುತ್ತೆ. ಸೊ 3ನೇ ಮನೆಯಲ್ಲಿರುವಂತಹ ರಾಹು ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿಗಳನ್ನು ಉಂಟು ಮಾಡುತ್ತೆ 100%. ಯಾಕೆಂತಂದ್ರೆ ಪ್ರಾಪರ್ಟಿ ವಿಚಾರಕ್ಕೆ ಅಂತಲ್ಲ, ಯಾವುದೋ ಬೇರೆ ಒಂದು ಸಣ್ಣ ವಿಚಾರಕ್ಕೆ ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿಗಳು ಉಂಟಾಗಬಹುದು. ಆಮೇಲೆ ಆರೋಗ್ಯದಲ್ಲೂ ಕೂಡ ಹೊಟ್ಟೆಗೆ ಸಂಬಂಧಪಟ್ಟ ಗ್ಯಾಸ್ಟ್ರೈಟಿಸ್, ಅಲ್ಸರ್, ಡಯಾಬಿಟಿಸ್ ಸಮಸ್ಯೆಗಳು ಬಹಳ ಚಿಕ್ಕ ವಯಸ್ಸಿಗೆ ಕಾಣಿಸ್ಕೊಳ್ತಿದೆ ಈಗೆಲ್ಲ. ಈ ಸಾಧ್ಯತೆಗಳು ಕೂಡ ಧನುಸು ರಾಶಿಯವರಿಗೆ ಇದೆ. ಸೊ ಇಷ್ಟೆಲ್ಲ ವಿಚಾರಗಳು ಧನುಸು ರಾಶಿಗೆ ಸಂಬಂಧಪಟ್ಟಿದ್ದು.